ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಫೋಟೋ ಶೂಟ್ ಮಾಡಿಸಿದ್ದೀನಿ ಜಿಮ್ಗೆ. ಅಂದರೆ ರೂಫ್ ಟಾಪ್ ಜಿಮ್ ಮಾಡಿದ್ರಲ್ವ, ಸೊ ಅದಕ್ಕೆ ಒಂದು ಫೋಟೋ ಹಾಕೋಣ ಅಂತ ಹೇಳಿದ್ರು ಲೋಕಿಯವರು. ಅದಕ್ಕೆ ಹಳೆ ಫೋಟೋನೇ ಹಾಕ್ತೀನಿ ಅಂತಂದರು. ನಾನು ಬೇಡಪ್ಪ, ನನಗೆ ಇವಾಗಿನ ಫೋಟೋ ಬೇಕು ಅಂತಂದೆ. ಬಿಕಾಸ್ ಹಳೆ ಫೋಟೋ ಬಂದು ಬೇಬಿ ಆಗೋಕ್ಕೆ ಮುಂಚೆ, ಬೇಬಿ ಆದಮೇಲೆ ನನ್ನ ಫೇಸ್ ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ. ತುಂಬ ಜನ ಈಗ ನ್ಯೂ ಜಾಯ್ನ್ ಆಗಿರ್ತಾರಲ್ಲ, ಅವ್ರು ಬಂದ್ಬಿಟ್ಟು ಕೆಳಗಡೆ ಇರೋ ಫೋಟೋ ನಿಮ್ಮದೇನಾ, ಕೆಳಗಡೆ ಫೋಟೋದಲ್ಲಿರೋದು ನೀವೇನಾ, ಕೆಳಗಡೆ ಫೋಟೋ ಇದೆಯಲ್ವಾ ಅದು ನೀವೇನಾ ಈ ಥರ ಎಲ್ಲ ಕೇಳ್ತಾರೆ ಗುರು. ಆಮೇಲೆ ಅಂತಾರೆ ಕೆಳಗಡೆ ಇರೋದು ನೀವೇ ಅಲ್ವಾ ಅಂತಾರೆ. ಸೊ ತುಂಬ ಜನಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ, ಹಳೇ ಫೋಟೋ ಅಲ್ವಾ, ನನಗೂ ಇಷ್ಟ ಆಗಿಲ್ಲ. ಅಂದರೆ ಅದು ನನ್ನ ಫೇವ್ರೆಟ್ ಫೋಟೋ. ಬಟ್ ಈಗ ಸ್ವಲ್ಪ ಆವಾಗೂ ಇವತ್ತಿಗೂ ತುಂಬ ಡಿಫ್ರೆನ್ಸ್ ಇದೆ. ನನ್ನ ಬಾಡಿ ಆಗಿರ್ಬೋದು, ನನ್ನ ಫಿಸಿಕಲ್ ಆಗಿರ್ಬೋದು. ಸೊ ಅದಕ್ಕೆ ಈಗ ಹೊಸ ಫೋಟೋ ಮಾಡಿಸ್ಕೊಳ್ಳೋಣ ಅಂತ. ಯಾರು ಮತ್ತೆ ಹಳೆ ಫೋಟೋನೇ ಹಾಕೊಳ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ. ಸೊ ಅದಕ್ಕೆ ಈಗ ನಾನು ಇಲ್ಲ, ನಂಗೆ ಬೇಡ, ಬೇಕಂದರೆ ಹೊಸ ಫೋಟೋ ಹಾಕೋಣ, ಇಲ್ಲ ಅಂದರೆ ಬೇಡ ಪರವಾಗಿಲ್ಲ ಹಾಕಬೇಡ ಅಂತಂದೆ. ಸರಿ ಆಯಿತು, ಫೋಟೋ ಶೂಟ್ ಮಾಡಿಸೋಣ ಅಂತಂದರು. ಆಬ್ವಿಯಸ್ಲಿ ಫೋಟೋ ಶೂಟ್ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅದು ಜಿಮ್ಮಲ್ಲಿ ಅಂದರೆ ಇನ್ನೂ ಇಷ್ಟ. ಯಾಕಂದರೆ ಯಾವಾಗ ನೋಡಿದ್ರೂ ಫೋನಲ್ಲಿ ಹಿಡಿದು ಬೇಜಾರಾಗ್ಬಿಡೋದು. ಸೊ ಈಗ ಅಟ್ಲೀಸ್ಟ್ ಒಂದು ಇರಲಿ ಫಿಟ್ನೆಸ್ಸು ಅಂತ ಹೇಳಿಬಿಟ್ಟು ಓಕೆ ಅಂತಂದೆ. ಆಲ್ಮೋಸ್ಟ್ 1 ಮಂತ್ ಆಗಿದೆ ನಾನು ವರ್ಕೌಟ್ ಬಿಟ್ಟು. ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದು, ಒಂದು 3 ಡೇಸಿಂದ ಸ್ಟಾರ್ಟ್ ಮಾಡಿದ್ದೀನಿ. ಅದು ವೆಯ್ಟ್ಸ್ ಏನೂ ಇರ್ತಿಲ್ಲ, ಬರೀ ಕಾರ್ಡಿಯೋ ಮಾಡ್ಕೊತಾ ಬಂದೆ. ಸೊ ಅದು 21 ಡೇಸ್ ಚಾಲೆಂಜ್ ಮಾಡಿದ್ನಲ್ಲ, ಹಾಗೆ ಮಾಡಿದರೆ ನನಗೆ ಖುಷಿ ಆಗ್ತಿತ್ತು. ಆವಾಗ ನನ್ನ ಬಾಡಿ ಚೆನ್ನಾಗಿತ್ತು. ಈಗ ಸ್ವಲ್ಪ ತಿಂದು ಇಲ್ಲ ದಪ್ಪ ಏನೂ ಆಗಿಲ್ಲ, ಬಟ್ ಏನು ಅಂದರೆ ವೆಯ್ಟ್ ಎತ್ತಿರ್ತೀರಿ, ಬಟ್ ಸ್ವಲ್ಪ ಮಸಲೆಲ್ಲ ಇದಾಗಿರುತ್ತೆ. ಈಗ ಸ್ವಲ್ಪ ಎಲ್ಲ ಲೂಸ್ ಆಗಿರುತ್ತೆ ಅಷ್ಟೇ. ಸೊ ಅದಕ್ಕೂ ಮುಂಚೆ ಈಗ ಜಿಮ್ಗೆ ಶೂಟ್ ಮಾಡೋದಕ್ಕೆ ರೆಡಿ ಆಗಬೇಕಲ್ವ. ಸೊ ಬನ್ನಿ ರೆಡಿ ಆಗೋಣ. ನಾನು ಹೇಗೆ ರೆಡಿ ಆಗ್ತೀನಿ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಜಿಮ್ಮಲ್ಲಿ ಶೂಟ್ ಹೇಗೆ ಮಾಡ್ತಾರೆ ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಒಂದು ಫೋಟೋಗೆ ನಾವು ಎಷ್ಟೆಲ್ಲ ಪರದಾಡ್ತೀವಿ ಅನ್ನೋದನ್ನು ನೀವು ನೋಡಿ. ಬಿಕಾಸ್ ಆಲ್ರೆಡಿ ಒಂದ್ಸಲಿ ಇಳಿಸಿ ಅದನ್ನು ಫೇಸ್ ಮಾಡಿರೋದಕ್ಕೆ ಹೇಳ್ತಾ ಇರೋದು. ಒಂದೊಂದು ಪೋಸ್ಟಿಗೆ ಸುಮಾರು ಒಂದು 100-200 ಪಿಕ್ಸ್ ಏನೋ ನಾವು ತೆಗ್ದಿರೋದು. ನೋಡೋಣ ಬನ್ನಿ. ನೋಡಿ, ಈ ಥರ ಈ ಔಟ್ಫಿಟಲ್ಲಿ ರೆಡಿ ಆಗಿದೆ. ಓಕೆವರು ಬೇಡ, ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ. ಬಿಕಾಸ್ ಅಲ್ಲಿ ಬ್ಯಾಕ್ಗ್ರೌಂಡ್ ಎಲ್ಲ ಬ್ಲ್ಯಾಕ್ ಇರೋದ್ರಿಂದ ಡ್ರೆಸ್ ಕೂಡ ಬ್ಲ್ಯಾಕ್ ಚೆನ್ನಾಗಿ ಕಾಣಿಸಲ್ಲ, ಅಷ್ಟೊಂದು ವಿಸಿಬಲ್ ಆಗಿರಲ್ಲ, ಬೇಡ, ಚೆನ್ನಾಗಿರಲ್ಲ, ಲುಕ್ ಇರಲ್ಲ. ಹೋಗ್ಬಿಟ್ಟು ಬೇರೆದು ಹಾಕೊಂಬ ಅಂತಂದರು. ಸೊ ಒಂದು ಟೀ ಶರ್ಟ್ ಹೊರಟಿ ಎತ್ಕೊಂಡು ಹೋಗಿದ್ದೆ, ಅವ್ರ ಫೇವ್ರೇಟ್ ಟೀ ಶರ್ಟ್ ಅದು. ಅದನ್ನು ಎತ್ಕೊಂಡು ಹೋದೆ. ಅದು ಇಲ್ಲಿ ಅದಕ್ಕೆ ಪ್ಯಾಂಟು ಬೇರೆದು ಹಾಕೊಂಬ, ಬ್ಲ್ಯಾಕ್ ಬೇಡ ಅಂತಂದರು. ಸೊ ಈಗ ಯೋಚನೆ ಮಾಡ್ತಿದ್ದೀನಿ ಯಾವ ಬಟ್ಟೆ ಅಂತ. ಸದ್ಯ ಈ ನಡುವೆ ನಾನು ಯಾವುದೂ ತೊಗೊಂಡೇ ಇಲ್ಲ. ಅದಕ್ಕೆ ಈಗ ಯೋಚನೆ ಮಾಡ್ತಿದ್ದೀನಿ ಯಾವ ಬಟ್ಟೆ ಹಾಕ್ಕೊಂಡು ಹೋಗೋದು ಅಂತ. ನೋಡೋಣ. 2 ಔಟ್ಫಿಟ್ ಬೇಕು ಅಂತಂದರು. ಸೊ 2 ಜಿಮ್ ವೇರ್ನ ನಾನು ಈಗ ಚೂಸ್ ಮಾಡ್ಕೊಂಡು ಹೋಗಬೇಕು. ಹೇಗೆ ಕಾಣಿಸ್ತಿದ್ದೀನಿ ಎಷ್ಟೆಲ್ಲ ಹಿಂಗಿರಲಿ ಅಂತ ಲಾಸ್ಟ್ ಟೈಮ್ ಬರೀ ಪೋನಿಟೇಲ್ ಹಾಕಿದ್ದೆ. ಬೇಡ ಹೀಗಿರಲಿ ಅಂತ ಹೇಳ್ಬಿಟ್ಟು ಇವಾಗ ಹಿಂಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಸಲ ಫೋಟೋ ಶೂಟ್ ಮಾಡ್ಬೇಕಾದ್ರೆ ನಾನು ನಿಮಗೆ ವ್ಲಾಗಲ್ಲಿ ತೋರಿಸ್ತೀನಿ. ಓಕೆ, ಫೈನಲಿ ಔಟ್ಫಿಟ್ ಇದನ್ನು ಹಾಕ್ಕೊಂಡಿದ್ದೀನಿ. ಹಿಂಗೋ ಚೆನ್ನಾಗಿದೆ. ಇಷ್ಟು ದಿನ ನಾನು ಸೇಮ್ ಕಲರ್ ಅಂತ ಹಾಕ್ಕೊಳ್ತಿರಲಿಲ್ಲ, ಚೆನ್ನಾಗಿರಲಿಲ್ಲ ಅಂತ ಅಂದ್ಕೊಂಡೆ. ಸೊ ಈಗ ಚೆನ್ನಾಗಿದೆ. ಈಗ ಫೋಟೋ ಶೂಟ್ ಮಾಡಬೇಕಾದ್ರೆ ಹೇಗೆಲ್ಲ ಫೋಟೋ ಶೂಟ್ ಮಾಡ್ತೀರಿ ಅಂತ ತೋರಿಸ್ತೀನಿ. ಇನ್ನೊಂದೇನೆಂದರೆ, ನಾನು ಅಂದ್ಕೊಂಡೆ ಒಂದು ಟೈಟ್ ಫಿಟ್ ಹಾಕ್ಕೊಂಡು ಇನ್ನೊಂದು ಈ ಥರ ಹಾಕ್ಕೊಳ್ಳೋಣ ಅಂತ ಪ್ಲ್ಯಾನ್ ಆಯಿತು. ಬಟ್ ಈಗ ಎರಡೂ ಇದೇ ವೇ ಎಲ್ಲ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀರಿ. ಸಿ ಆನ್ ದ ಶೂಟ್. ಗ್ರೀಟ್ ಆಗಿದೆ ಪ್ರಿಂಟಿಂಗ್. ಅವ್ರು ಹಿಡಿಬೇಡಿ, ನಮ್ದು ಮಾತ್ರ ಹಿಡಿದು ಆಯಿತು, ಓಕೆನಾ? ಈ ಎಣ್ಣೆ ಬೇಕಾದ್ರೆ ಬ್ಯಾಕ್ ಪೋಸಿಂದ ಹಿಡ್ಕೊಳ್ಳಿ. ಇವಾಗ ನೋಡ್ಕೊಳ್ಳಿ, ಅವ್ರು ಹಿಡಿತಾರೆ. ಈಗ ಈ ಲೈಟ್ ಮಾತ್ರ ಈ ಲೈಟ್ ಮಾತ್ರ ಅಲ್ಲಿ ಪಪ್ಪ ಹತ್ರ ಹೋಗೋಣ. ಅದಷ್ಟು ಲೈಟ್ ಇತ್ತು.
ಹಂಗಲ್ಲ ಹಿಂಗ ಟ್ರೈ ಮಾಡು ರೆಸ್ಟಿಂಗ್ ಮಾಡು ಅಂದಿರ ಪ್ರೋಟೀನ್ ಮಾಡು ಹಾಂ ಫೇಸ್ ರಿಯಾಕ್ಷನ್ ಚೇಂಜ್ ನಾನು ನೋಡಿ ಈಗ ಹೇಯ್ ಏನು ಮಾಡ್ತಿದ್ಯಾ ಗುಬಿ ಕೀ ಹಾಕಿಲ್ಲ ಹಾಕಿಲ್ವಂತೆ ಆಯ್ ಮಾಡು ಬನ್ನಿ ಆಯ್ ಮಾಡು ಅಲ್ಲೇ ಅಲ್ಲಿ ಹಿಡ್ಕೊ ಚಿತ್ರಗು ಏಕೆ ಇದಕ್ಕೆ ಗಾಡಿ ಬಟ್ಟೆ ಐತೆ ಎದಕ್ಕೆ ಹೋಗ್ತಿದ್ಯಾ I'll be back in 2 minutes. ಕಂಪ್ಲೀಟ್ಲಿ ಲೈಕ್ ಹಿಂಗೆ ಇರಬೇಕು ಈ ಪೊಸಿಷನ್ ಹಿಂಗೆ ಬರಬೇಕು ಅಂದರೆ ಬಾಡಿ ಪೊಸಿಷನ್ ಸ್ಟಿಫ್ ಇರಬೇಕು ಲೆಗ್ ಪುಷ್ ಮಾತ್ರ ಅಪ್ ಆಗಬೇಕು ಏನು ಮಾಡ್ತೀನಿ ನಿಮ್ಗೆ ಫೋಟೋ ಬೇಕಾ ಒಂದು ಫೋಟೋ ಇಡಿ ಬ್ರೈ ಇವ್ರದ್ದು ಹೋಗ್ಲಿ ಅಮ್ಮ ಮಗಳದು ಹಾಗೆ 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 ಅಕ್ಕ ನೀವು ಬನ್ನಿ ನಾವೇ ಇಟ್ಕೊಂಡು ನಾನು ಲೋಬಿ ಇಲ್ಲೋಡಿ ಸ್ಟೈಲ್ ನೋಡಿದಿ ಲುಕ್ ಕೊಡು ಲುಕ್ ಜಂಪ್ ಮಾಡಿ ಇಲ್ಲೋಡಿದಿ ಇಲ್ಲೋಡಿದಿ ಮಾಮ ಇಲ್ಲೋಡಿ ಲುಬಿ ಇಲ್ಲಿ ಓಕೆ ಅಭಿ ಮಗು ಎತ್ಕೊಳ್ಳೋ ಅಭಿ ಒಂಚೂರು ಆಯ್ತು ಮಗು ಎತ್ಕೊ ಅಷ್ಟೇ ಅಕ್ಕ ಇಲ್ಲಿ ಕ್ಯಾಮ್ರಾಗೆ ಇದೆ ನೀನು ಮುಂದೆ ಲಾಮಲ್ ಊಪ ಎತ್ಬೇಡ ನಾರ್ಮಲ್ ಆಗಿರು ಸುಮ್ಮನೆ ಕೌಂಟ್ ಮಾಡತ್ರ ಕೌಂಟ್ ಮಾಡು ಹಾಂ ಸ್ಮೈಲ್ ಕೊಡು ಒಂದು ಮೂರು ಹಾಗೆ ಮುಂದೆ ಎಲ್ಬೋ ಎಲ್ಬೋ ಮುಂದೆ ಹಾಂ ಹಂಗೆ ಹಾಂ ಸ್ವಲ್ಪ ನೆಕ್ಕೆಲ್ಲ ಫ್ರೀ ಬಿಡು ಟೈಟ್ ಮಾಡಬೇಡ ಬಾಡಿನ ಅಕ್ಕ ನೀವು ಡೈರೆಕ್ಟ್ ಕ್ಯಾಮ್ರಾ ನೋಡಿ ಡೈರೆಕ್ಟ್ ಕ್ಯಾಮ್ರಾ ನೋಡಿ ರೆಡಿ ಹಾಗೆ ಇರೋ ನಿಮಿಷ ಆ ಫೋಸ್ ಬೇಡ ಚೆನ್ನಾಗಿ ಮಾಡ್ಬೋದು ಇಷ್ಟೇ ಅರ್ಧ ಬಂದಿಲ್ಲ ಆ ಕಡೆ ಇರೋದು ಕರೆಕ್ಟಾಗಿದೆ ನೀವು ರೆಡಿ ಅಕ್ಕ ಹಾಂ ನೀವು ಕಂಟಿನ್ಯೂ ಮಾಡಿ ಅಕ್ಕ ಕ್ಯಾಮ್ರಾ ನೋಡೋದು ಬೇಡ ಬ್ರೋ ನೀವು ಸ್ವಲ್ಪ ರೈಟಿಗೆ ಬನ್ನಿ ನೀನು ಓಕೆ ಕಂಟಿನ್ಯೂ ಮಾಡಿ ಹಾಗೆ ನೀವು ಬ್ರೋ ನೀವು ಸ್ವಲ್ಪ ಹಿಂದೆ ಹೋಗ್ತಾ ಇದ್ದೀರಾ ನೀವು ಸ್ವಲ್ಪ ಮುಂದೆ ಬರೋ ಹಾಂ ಅಷ್ಟೇ ಇಲ್ಲ ಕರೆಕ್ಟ್ ಇದೆ ಹಂಗಿದೆ ಹಂಗಿರಿ ಸೊ ಇವಾಗ ಫೋಟೋಶೂಟ್ ಮುಗಿಸಿ 12 o'clock ಆಗಿದೆ ಮನೆಗೆ ಬರೋಷ್ಟೊಳಗೆ ಬಾ 12 o'clock ಆಗಿದೆ 2 hours ಫೋಟೋಶೂಟ್ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿದೆ ಕೂಡ ನೋಡೋಣ ಒಂದು 2 ಪಿಕ್ಸ್ ಹಾಕ್ತೀನಿ ಜಸ್ಟ್ ಪೋಸ್ಟರ್ಗಂತ ಮಾಡಿಸಿದಲ್ವ ಸೊ ಒಂದು 4 ಪಿಕ್ಸ್ ಅಷ್ಟೇ ಇಟ್ಕೊಂಡಿರೋದು ಅದೇ 2 hours ಆಯಿತು ಮಾಡೋದಕ್ಕೆ ಓಕೆ ಮನೆಗೆ ಬಂದು ತಿಂದು ಮಲಗಬೇಕು ಓಕೆ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್ ಸಿ ಆನ್ ನೆಕ್ಸ್ಟ್ ವಿಡಿಯೋ